ಓಕೆ ಸರ್, ಪಶು ಆಸ್ಪತ್ರೆ ಎಷ್ಟಿದೆ ಸರ್ ನಿಮ್ಮ ಊರಲ್ಲಿ? ಒಂದೇ ಮೇಡಮ್ ಇರೋದು, ಓಕೆ. ಒಂದೇ. ಆಮೇಲೆ ನಾವ್ ಇವತ್ತವರೆಗೂ ಆ ಪಶು ಹಾಸ್ಪಿಟಲ್ನಿಂಕ ಒಂದು ಇದು ಮಾತ್ರ ಏನೂ ಎತ್ಕೊಂಡ್ ಬಂದಿರಲಿಲ್ಲ. ಮತ್ತೆ ಹೇಗೆ ಸರ್? ಅಂದ್ರೆ ಮೇಡಮ್ ಅದು ಎಲ್ಲ ಹೇಳ್ಕೊಂಡ್ರೆ ಸುಮ್ನೆ ಅದು ಬೇಜಾರು, ಅದನ್ನ ಯಾಕೆ ಹೇಳ್ತೀವಿ ನಾವು. ಮದ್ದು ಅಂತ ಇಲ್ಲ, ನಮ್ಗೆ ಡಾಕ್ಟರ್ನ ಕರ್ಸ್ತೀವಿ ಮೇಡಮ್, ನಾವು ಸರ್ಜನ್ಗಳನ್ನ ಕರೆಸಿ ಏನಾನ ಇದ್ರೆ ಮಾಡಿಸ್ತೀವಿ. ಅದು ಹೇಳ್ಬಾರ್ದು. ಒಂದ್ಸಲಿ ಇದು ಜಂತುಳದ ಔಷಧಿ ಅಂತ ಕೊಟ್ರು, 3 ಕರುಗಳಿಗೆ ಜಂತುಳದ ಔಷಧಿ ಹಾಕಿದ್ರು, 3 ಕರು ಹೋಗ್ಬಿಡ್ತು. ಅಂದ್ರೆ ಎಷ್ಟು ಕ್ವಾಲಿಟಿಯಾಗಿ ಕೊಡ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಅದು ಜಂತುಳಕ್ಕೆ ಕೊಟ್ರೋ ಇಲ್ಲ ಹಸುನೇ ಸಾಯ ಕೊಟ್ರೋ ಗೊತ್ತಿಲ್ಲ. ಪಡ್ಡಿಗಳು ಅಷ್ಟಪ್ಪ ಪಡ್ಡಿಗಳು. ಎಷ್ಟು ದುಃಖ ಆಗುತ್ತೆ ಒಂದು ಹಸು ಹೋದ್ರೇನೆ. ಅದು ಇನ್ನೊಂದು ನಮ್ಮ ಆಳ್ ಬಾಯಿ ಸರಿ ಇಲ್ಲ. ಮುಂಡೆ ಮಗನು ಆ ಟೈಮಲ್ಲಿ ನಮ್ಗೊಬ್ರು ಡಾಕ್ಟರ್ ಬರೋದು, ಅವ್ ಹೆಂಗ್ ಸಾಯ್ತ ನೀನ್ ಹಂಗೆ ಸಾಯ್ತೆ ಹೋಗು ಅಂತ ಅಂದ್ಬಿಟ್ಟು. ಕೊರೋನಾ ಟೈಮಲ್ಲಿ ಪಾಪ ಅವ್ರು ತೀರ್ಕೊಂಡೇ ಬಿಟ್ರು. ದೇವರನ್ನ ಸತ್ಯ ಇದು. ಅಂದ್ರೆ ಅವ್ರಿಗೆ ಎಷ್ಟು ನೋವಾಗಿರುತ್ತೆ. ಅಯ್ಯೋ ಮೇಡಮ್, ಅದು ನಾನು ನಗಿಸ್ತಾ ಇದ್ದೀನಿ ಅಲ್ಲ, ಇದು ಅವ್ರು ಹೇಳಿದ ಮಾತಕ. ಅವ್ರು ಹೇಳಿದ ಟೈಮ್ ಇತ್ತು ಅಂತ. ಕೆಲವೊಂದು ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ಗೊತ್ತಿಲ್ದಿರ ಇರೋಣ ನಡೆದು ಬಿಡ್ತವೆ. ಇವಾಗ ಕೆಲವೊಂದು ರೇಸ್ಗಳಲ್ಲಿ ಎಲ್ಲದ್ರಲ್ಲೂ ಆಗಲ್ಲ, ಒಂದು ಹೆಚ್ಚು ಕಡಿಮೆ ಆಗ್ಬಿಡ್ತದೆ. ಆ ರೇಸ್ ಆಯೋಜನೆ ಮಾಡಿರೋರ್ಗೂ ದನ ಸಾಕೋರ್ಗೂ ನಾವು ಕೆಲವ್ರು ಮಾಡ್ತಿರಲ್ಲ ವಿಡಿಯೋ, ಯಾವುದು ಆ ಏಟಾಗಿರೋದು ಮಾತ್ರ. ನೀವು ಅದು ಮಾತ್ರ ಮಾಡೋದಾದ್ರೆ ರೋಡ್ ಮೇಲೆ ಒಂದು ಗಾಡಿನೂ ಓಡಾಡಬಾರ್ದು. ಮೊನ್ನೆ ಓಲ್ವಾ ಕಾರು ಇಂಡಿಯಾನಲ್ಲಿ ಸೇಫೆಸ್ಟ್ ಕಾರು ಅಂತ ಹೆಸರು ಪಡ್ಕೊಂಡೆ. ನಾನು ತಗೋಬೇಕಂತಿದ್ದೆ ಮೇಡಮ್, ಪ್ರಾಮಿಸ್ ಅದನ್ನ ದೇವ್ರಣ್ಣೆ. ಇವಾಗ ಹಣೆ ಬಾರ ಎಲ್ಲಿತ್ತು, ಮಗು ಸಮೇತ ಹೋಗ್ಬಿಟ್ರೆ ಕೋಟ್ಯಾಧಿಪತಿಗಳಂತೆ ಅವ್ರ ಪಾಪ. ಆಮೇಲೆ ಎಷ್ಟೋ ಜನಕ್ಕೆ ದಾನಗಳು ಮಾಡವ್ರಂತೆ, ಅರ್ಥ ಮಾಡ್ರಿ ಅಲ್ವಾ? ಆ ಕಾರಣಕ್ಕ ಏನಾದರೂ ಇವಾಗ ಅದರಲ್ಲೂ ನಮ್ಮ ಎತ್ನ ಫೀಲ್ಡಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಮೇಡಮ್, ಒಂದು ಇದು ಮಾಡೋದು ಏನೋ ಅದನ್ನ ಹೈಲೈಟ್ ಮಾಡಿ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಆಕ್ಸಿಡೆಂಟ್ ಅನ್ನೋದು ಏನ್ ಹೇಳ್ರೆ ಆಕಸ್ಮಿಕವಾಗಿ ನಡೆಯೋದು ಅಲ್ವಾ? ಅದನ್ನ ಒತ್ತಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ಸಲಿ ಅದನ್ನ ಮಾಡ್ಬೇಕಾದ್ರೆ ಕೆಲವೊಂದು ಸಂಘಟನೆಗಳು ಬರ್ತವೆ. ಏನಂತ, ಈ ರೀತಿ ನೀವು ಮಾಡ್ತಾ ಇರೋದು ಹಿಂಸೆ ಅಂತ ಅಲ್ವಾ? ಹಾ, ಅದು ನಾನು ಅವ್ರಿಗೆ ಕೇಳ್ಕೊಳೋದು ಒಂದೇ ಮೇಡಮ್, ನೈಜ ಸತ್ಯನ ತಿಳ್ಕೊಂಡು ನೀವ್ ಹೇಳ್ರಿ. ಹಸುಕ್ ಮೂಗ್ದರ ಹಾಕಿರೋದು ಮಾತ್ರ ಹೇಳ್ತಾರೆ ಬಿಟ್ರೆ ಹಸುನ್ ಯಾವ ರೀತಿ ನಾವು ಸಾಕ್ತಾ ಇದೀರಿ ಅನ್ನೋದು ಹೇಳ್ತಾರ ಅವ್ರು. ನಮ್ ಕೈತೋ ಇಲ್ಲ ಬೂಸಾ ಮುಟ್ಟಿಗಳು ನೋಡಿ ನಡೀರಿ. 2 ಸೀಮೆ ಹಸು ಇವುಗಳಕ್ಕೆ ಮೇಡಮ್ ಹಾಲಾಟಕ, ಇವುಗಳಿಗೆ ಹಾಲು ಹಾಕಕ್ಕ, ಅರ್ಥ ಆಯ್ತಾ? ಅದ್ರನ್ನ ಯಾಕೆ ತೋರ್ಸಲ್ಲ ಅಲ್ವಾ? ಹಿಂದಿನ ಕಾಲದಿಂದನೂ ನಾವು ಶಂಕರಾದ್ರಿ ಹಬ್ಬ ಮಾಡಿ ಫೋಟೋಗಳು ಇಟ್ಕೊಂಡಿರೋದು ನಮ್ಮ ಮನೆ ಸದಸ್ಯರಂತೇನೆ ಹಾಕೊಂಡಿರೋದು ಎತ್ತುಗಳನ್ನ ಅಲ್ವಾ? ಹಂಗಿರ್ಬೇಕಾದ್ರೆ ನಾವು ದನ ಕರನ ಇವಾಗ ಯಾರೋ ಬಂದು ನಮ್ಗೆ ಹೇಳ್ಕೊಡ್ಬೇಕಾ ದನ ಸಾಕೋದನ್ನ? ನಮ್ಮ ಹಿರಿಕರು ಪೂರ್ವಜರು ಮಾಡ್ಕೊಂಡು ಬಂದಿರೋದು. ಇವಾಗ ನಾವು ತಲೆಮಾರುಗಳಷ್ಟೇ ಅಲ್ವಾ? ಆ ಕಾರಣಕ್ಕ ಮೂಗ್ದಾರ ಹಾಕಿದ್ರೆ ಹಿಂಸೆ, ಹಗ್ಗ ಹಾಕಿದ್ರೆ ಇದು ಅಂತಂದ್ರೆ ಆನೆ ಹೇಳಿತ ಚೈನ ಕಟ್ಟಾಕ್ರಿ ನನ್ನ ಅಂತ. ಝೂನಲ್ಲಿರೋ ಪ್ರಾಣಿಗಳು ಹೇಳಿದ್ವಾ ನಮ್ಮನ್ನ ಇಲ್ಲಿ ಬಂಧನದಲ್ಲಿ ಇಕ್ರಿ, ನಮ್ಮ ಖುಷಿಗೆ ಅವುಗಳ ಜೀವನಗಳನ್ನ ಹಾಳು ಮಾಡ್ತಾ ಇರೋದು. ಕಾಡಲ್ಲಿದ್ರೆ ಏನೋ ಪ್ರಾಣಿ ಯಾವ್ದೋ ಮರಿ ಹಾಕೊಂಡು ಖುಷಿಯಾಗಿ ಅದು ಇರೋದು. ಇವಾಗ ಗಿಳಿಗಳನ್ನೆಲ್ಲ ತಂದು ಬೋನಾಗ ಹಾಕ್ತಾರಲ್ಲ, ಅದು ಹೇಳಿತಾ? ದಿನ ಹಾಕೋರ್ಗೋತಾನೆ ಅದು. ಅರ್ಥ ಮಾಡ್ರಿ, ಕೆಲವೊಂದು ಕಣ್ಣು ಮುಂದೆ ಗೊತ್ತು ನಿಮ್ಕ ಇದು ತಪ್ಪು ಅಂತ, ಅದನ್ನ ಹೇಳಲ್ಲ. ಇಲ್ಲಿ ಬರ್ತೀರ ರೈತರ ಹತ್ರಕ, ಇದು ದೊಡ್ಡದು, ಇದು ಚಿಕ್ಕದು, ಇದು ಹಿಂಗೆ ಅದ ಹಂಗೆ ಅಂತ. ಅರ್ಥ ಆಯ್ತಾ ಮೇಡಮ್ ನಿಮ್ಗೆ? ಅದಕ್ಕೇನೆ ಕೆಲವೊಬ್ರು ಅವ್ರವ್ರ ತಕ್ಕದಂಗೆ ಮಾಡ್ಕೊಂಡಿರೋದು ಕಾನೂನುಗಳನ್ನ, ಕೆಲವು ಸಂಸ್ಥೆಗಳನ್ನ. ನಿಜನಾ? ನಡಿ ರೋಡಲ್ಲಿ ಕೋಳಿ ಕುರಿನ ಇದು ತಗ್ಲಾಕ್ತಾರೆ, ಕೆಜಿಗೆ ಇಷ್ಟ ಅಂತ ರೇಟ್ ಹಾಕಿರ್ತಾರೆ. ಒಳ್ಳೆ ಬಿರಿಯಾನಿ ತಿನ್ನಕತೈತೆ, ಅದೇನ್ ಹೇಳಿತಾ? ಅರ್ಥ ಮಾಡ್ರಿ, ಎತ್ಕೊಂಡ್ಬಿಟ್ರೆ ಒಂದೊಂದು ನಾವು ಯಾರನ್ನು ಪ್ರಶ್ನೆನೆ ಮಾಡಕ್ ಅವಕಾಶ ಇರಲ್ಲ. ಇರ್ತೈತಾ ಮೇಡಮ್? ಆಮೇಲೆ ಅಲ್ಲ ಇನ್ನೊಂದು ಹೇಳ್ಬಿಡ್ತೀನಿ, ಕುರಿ ಕಾಳಗ, ಕೋಳಿ ಪಂದ್ಯಗಳು ಇವೆಲ್ಲ ಜೂಜು ಅಂತ ಕಟ್ಬಿಟ್ರು. ಓಕೆ, ಒಪ್ಕೊಳ್ಳೋಣ. ಜೂಜು, ರಮ್ಮಿ ಆ್ಯಪು, ಅದೇನೇನೋ. ಇವಾಗ ಫೋನ್ ಎತ್ತಕ್ ಬೇಜಾರು ನನಕ. ಫಸ್ಟ್ ಅದು ಬರೋದು, ನಾನು ಇದೇನಪ್ಪ ಇದು ನನಗೆ ಇಲ್ಲೇ ಏನಾನ ಒತ್ಬಿಟ್ರೆ ಡೌನ್ಲೋಡ್ ಅಂತ ಬರ್ತದೆ. ಅವಾಗ ಯಾವ ಮಟ್ಟಕ್ಕೆ ಪ್ರಮೋಷನ್ ಐತೆ, ಅದರಿಂದ ಎಷ್ಟು ಮನೆಗಳು ಹಾಳಾಗವೆ, ಎಷ್ಟು ಜನ ಬೀದಿಗೆ ಬಂದವ್ರೆ. ಇದನ್ನ ಗೌರ್ಮೆಂಟ್ ಪ್ರಮೋಟ್ ಮಾಡ್ಬೋದು. ಅರ್ಥ ಮಾಡ್ರಿ. ಈ ರೈತರು ಏನೋ ಇವಾಗ ಮೇಡಮ್, ಒಂದು ಕೋಳಿ ಪಂದ್ಯಕ್ಕೆ ಹೋಗೋ ಕೋಳಿ ಅದ್ರ ಬೆಲೆ 10,000 ಇರ್ತದೆ. ಕೊಯ್ಯಕ್ ಹೋದ್ರೆ ಅದ್ರ ಬೆಲೆ 1,500,000. ನೀವು ಒಳ್ಳೇದ್ ಮಾಡ್ತಾ ಇದ್ರೆ ಕೆಟ್ಟ ಮಾಡ್ತಾ ಇದ್ರೆ ಮೇಡಮ್, ಆಡೋನಿದ್ರೆ ನೀ ಏನೇ ಮಾಡು, ಅವ್ನು ಎಲ್ಲಿ ಮಾಡ್ಬೇಕೋ ಅಲ್ಲಿ ಮಾಡೇ ಮಾಡ್ತಾನೆ. ನಿಜನಾ? ಕೆಲವೊಂದೆಲ್ಲ ದೇಶಗಳಲ್ಲಿ ಲೀಗಲ್ ಇರೋ ಹತ್ರ ಕಡಿಮೆ ಐತೆ. ಎಷ್ಟು ದಿನ ಆಡ್ಬಿಡ್ತಾನೆ. ಇವಾಗ ಗೋವಾಕಂತ ಹೋಗ್ತಾರಲ್ಲ ಮೇಡಮ್,
ಅಲ್ಲಿ ಡ್ರಿಂಕ್ಸ್ ಕಮ್ಮಿ ಅಂತಲ್ಲ, ಒಂದ್ ದಿನ ಕುಡಿತಾರೆ ಫುಲ್ ಬಾಟ್ಲ್ ಅಂತ ಇಕೊಳ್ರಿ, ದಿನ ಕುಡಿಯಾಕತ್ತದ? ಇಷ್ಟೇ ಇರೋದು ಅಲ್ವಾ? ಎಲ್ಲ ನಮ್ಮ ಅನುಕೂಲಕ್ಕೆ ತಕ್ಕದಂಗೆ ನಾವು ಮಾಡ್ಕೊಂಡಿರೋದನ್ನ ಅದನ್ನ ಪ್ರಾಣಿಗಳ ಮೇಲೆ ಹಾಕೋದು, ಕೆಲವೊಬ್ರನ್ನ ನಿಂದನೆ ಮಾಡಕ್ ಹಾಕೋದು, ಹಿಂಗ್ ನಡೀತೈತಿ ಇವಾಗ ಅಲ್ವಾ? ಎವಿಡೆಂಟ್ ಆಗಿ ಕಾಣಿಸ್ತೈತೆ ನಮ್ಗ. ಹೇಳಿ ಸರ್, ನಿರ್ಮಾಣ ಮಾಡೋ ಆಸೆ ಇದೆ ಅಂತ ಅಂದ್ರೆ ಮೇಡಮ್ ಇವಾಗ ಒಂದು 2-3 ಬಂದಿತ್ತು. ಆಮೇಲೆ ನಾನು ಒಂದು ಡೈರೆಕ್ಟರ್ಗೆ ಹೇಳಿದ್ದೀನಿ, ಕತೆ ಒಂದು 2-3 ಮಾಡ್ರಿ, ನಾವೇ ಸ್ವಂತವಾಗಿ ಮಾಡೋಣ ಅಂತ. ನಮಗೆ ನೋಡಿ ಮೇಡಮ್, ಕತೆ ಗೆದ್ಬಿಟ್ರೆ ಸಿನಿಮಾ ಗೆದ್ದಂಗೆ ಲೆಕ್ಕ. ಹೆಂಗಿರ್ಬೇಕು, ಇವತ್ತಿನ ಕಾಲಘಟ್ಟದಾಗ ಇದು ಈ ಮೂವಿ ಬೇಕಾಯ ಇದು ಅನ್ಬೇಕು. ಏನ್ ಹೇಳ್ರಿ, ಇದು ಬೇಕು ಮೇಡಮ್. ನಾನು ಹೇಳ್ತಾ ಇದ್ನಲ್ಲ ನಿಮ್ಗೆ, ಹೈ ಬಡ್ಜೆಟ್ ಹೀರೋನ್ ಹಾಕೊಂಡಂತೂ ಮಾಡಲ್ಲ. ಅರ್ಥ ಆಯ್ತಾ? ಕತೆ ಗೆದ್ದೈತೆ ಅಂತಂದ್ರೆ ಅಲ್ಲಿರೋ ಮುಖಾನು ಗೆದ್ದಿರ್ತಾನೆ ಅಂತ ಅರ್ಥ. ಕರೆಕ್ಟಾ? ಸೊ ಏನ್ ಕತೆ ಕೇಳಿದೀರಾ ಸರ್ ಆಲ್ರೆಡಿ? ಅಂದ್ರೆ ನನ್ಗೆ ಇವಾಗ ರೇಸ್ ಆಗ್ಬೇಕು, ಅದ್ರ ಬಗ್ಗೆ ನಾವು ಕೂತು ನಮ್ಮ ಅಣ್ಣನೂ ಒಬ್ರು ಅವ್ರೆ. ಚಿಕ್ಕದ್ರಿಂದ ಇದ್ದಿದ್ದ ಆಸೆನ ಇತ್ತೀಚಿಗೆ ಬಂದಿದ್ದ ಆಸೆ? ಇದು ಮೂವಿ ಇತ್ತೀಚೆಗಿಂದ ಬಂದಿರೋದು. ನನ್ನ ಆಸೆ ಇದೆ, ಮೊದ್ಲಿಂದಾನು ಓರಿ ಕಟ್ಟು ಎತ್ಕಟ್ಟು ಜಾತ್ರೆ ಮಾಡು ಬಸವಣ್ಣ ಮೆರ್ಸು. ಮೇಡಮ್ ನಾನು ಜಾತ್ರೆಗೆ ಹೋಗ್ಬಿಟ್ಟಿದ್ದೀನಿ ಅಂದ್ರೆ, ಎತ್ಗಳಿಗೆ ಹೂವಾರ ಹಾಕಿದೀನಿ ಅಂದ್ರೆ ನನಕ ಅವಕಿನ್ನ ಖುಷಿ. ಹೇಳ್ತಾದ್ರಿ ಹಾರ ಎಷ್ಟ್ರದ್ದು ಸರ್? ಎಷ್ಟು ಮೇಡಮ್ ಅವಕ 35,000 ರೂಪಾಯಿ ಇಲಾಖು ಹಾರ ಅಲ್ಲ, ಇಲಾಖ ಅಂದ್ರೆ ನೋಡಿ ಹಿಂಗ್ ಬರ್ತದ ಹಿಂಗೆ ಹೂವ. ಓಕೆ, ಈ ಕುಪ್ಪಗಳು ನೋಡ್ರಿ. ಹಾ ಸರ್, ಹೊಸಕ್ ತಗೊಂಡಿದ್ದೀರಾ ಮೇಡಮ್? ಈ ವರ್ಷ? ಮೇಡಮ್ ಇಲ್ಲ, ಹಳೆವೇನೆ ಪಾಲಿಶ್ ಹಾಕವ್ರೆ. ಪ್ರಪ್ರಥಮವಾಗಿ ಇದು ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ, ನೀವು ನೋಡ್ಕೊಳ್ರಿ ಬೇಕಾಗಿದ್ರೆ. ಕಾಲ್ ಕಡ್ಗ ಹಾಕ್ದವ್ ನಾನೇ. ಅವಾಗ ಏನಂದ್ರು ಗೊತ್ತಾ, ಹೆಂಗ್ಸಿರ್ಕ ಹಾಕ್ದಂಗೆ ಹಾಕ್ಯವನೆ ಎತ್ಗಳ್ಕ ಕಾಲ್ಕ ಅಂದ್ರು. ಇವಾಗ ಏನ್ ಬಂದೈತೆ ಗೊತ್ತಾ ಟ್ರೆಂಡ್? ಮೊನ್ನೆ ನಮ್ಮ ಇವನು ದರ್ಜಿ ಕೇಳಿದ್ದೆ, ಯಾರ್ಕ ಟೇಲರ್ಕ, ಅದೇನು ಹೆಂಗ್ಸಿರ್ಕ ಇದು ಅಲಿತಾರಲ್ಲ, ಇದು ಕೊಂಕು ಕಳ್ಸ ಮೇಡಮ್. ಕೊಂಕ ಇಲ್ಲಿ ಬೆಳ್ಳಿದು ಹಿಂಗೆ ಅವು. ಹಾ ಸರ್, ಟೈಲರ್ ವಿಚಾರ ಹೇಳ್ತಾ ಇದ್ರಿ. ಇದ್ರನ್ನ ಹಾಕಿದ್ಕ ಹೆಂಗ್ಸ್ರ ಹಾಕೋ ಕಾಲ್ ಕಡ್ಗ ಅಂದ್ರಲ್ಲ, ಇವಾಗ ಹೆಣ್ಮಕ್ಳು ಹಾಕೋ ಇದು ಅದೇನದು ಜಾಕೆಟ್ ಹೊಲಿತಾರಲ್ಲ ಹಿಂಗೆ, ಅದೇನ ಶೈನಿಂಗ್ಗಳು ಅವೆಲ್ಲ ಇರ್ತದಲ್ಲ, ಇವಾಗ ಮಕ್ರಂಬಿಗಳು ಹಾಕ್ತಾವ್ರಲ್ಲಪ್ಪ. ಅದೇ ಏನಕ್ಕೆ ಹಾಕೋದದು? ಅದು ಅದ್ರನ್ನೇ ಹಾಕೋದಾಗೋಯ್ತೆ. ನಾನು ಹೇಳ್ರಿ ಮೇಡಮ್, ನಿಂದನೆ ಮಾಡಕ್ಕಿನ್ನ ಮುಂಚೆ ಒಂದ್ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಮಾತಾಡ್ಬೇಕು ನಾವು, ಏನ್ರ ಬಗ್ಗೆ ಆದ್ರು. ಇದಾಕಿ ಇದಕ್ಕೆ ಹಂಗಂದವ್ರು ಇವಾಗ ಎಮ್ಮೆಯಿಂದ ಕಾಲ್ ಹಾಕೋದೇನು, ವಿಡಿಯೋ ಮಾಡೋದೇನು, ಟ್ರೆಂಡ್ ಹುಟ್ಟಾಕಿದೀನಿ ಬಿಡ್ರಿ. 100 ಜನ 100 ಹಾಕ್ಲಿ, ನನ್ಕೇನು ಪ್ರಪ್ರಥಮವಾಗಿ ಚಿನ್ನದ ಚೈನ್ ಹಾಕ್ದವ್ ನಾನೇ, ಅದನ್ನು ವಿಡಿಯೋ ಮಾಡ್ರಿ. ಹೌದಾ ಎತ್ಕೊಳ್ರಿ ಹಿಸ್ಟ್ರಿ, ಹೌದಾನ ಅಲ್ಲನ ಅಂದ್ಬಿಟ್ಟು. ಚಿನ್ನದ ಚೈನ್ ನಮ್ ತಂದೆ ತಾಯಿ ಇನ್ಶಿಲ್ ಹಾಕ್ಬಿಟ್ಟು SM ಸಂಪತ್ ಕುಮಾರ್ ಮಂಜುಳಾ ಅಂತ ಅನ್ಬಿಟ್ಟು ಆ 2 ಎತ್ಕೆ ಹಾಕಿದ್ದು. ಅದ್ರಾಗ ರಾಮ್ನು ಇನ್ನೊಂದಿತ್ತು. ಅದು ವಿಡಿಯೋ ಈ ನಡುವೆ ಸ್ವಲ್ಪ ಓಡ್ತಾ ಐತೆ. ಪ್ರಪ್ರಥಮ ಹಾಕಿದವನು, ಇವಾಗ ಬೇರೆಯವ್ರು ಹಾಕ್ತಾರ, ಹಾಕ್ಲಿ ಖುಷಿ, ಬಸಪ್ಪನ್ ಮೆರ್ಸ್ರಿ, ಚಿನ್ನ ಬೆಳ್ಳಿ ಎಲ್ಲ ಹಾಕ್ರಿ. ಹಂಗೆ ಕೆಲವೊಂದು ಇದುಗಳನ್ನ ಪದಗಳು ಬಳಕೆಗಳು ಮಾಡಿದ್ರಲ್ಲ, ಇವಾಗ ಅವ್ರಿಗೆ ಅನ್ವಯಿಸ್ಬೇಕು. ಅವರೇ ಹೇಳವ್ರೆ ಕೆಲವೊಂದು ಇದ್ರಲ್ಲಿ ಹೆಣ್ಮಕ್ಳದ್ದು ಇದ್ರನ್ನ ನಾವು ಅದಕ್ಕೊಬ್ರು ಅವ್ರಂತೆ ಸ್ಪೆಷಲಿಸ್ಟ್, ಅವ್ರ ಕೈಯಲ್ಲಿ ಮಾಡಿ ಖುಷಿ, ನಿಮ್ ಖುಷಿ ಮಾಡ್ರಿ, ಖುಷಿ. ನಾನು ಹಂಗೆ ಹೇಳ್ತೀನಿ ಹೆಮ್ಮೆಯಿಂದ. ನಿಮ್ಮ ತರ ಚೇಡಿಸ್ಕೊಂಡು ಡೌನ್ ಮಾಡೋ ಮುಖಾಂತರ ನಾನು ಹೇಳಲ್ಲ, ಖುಷಿ ಮಾಡ್ರಿ, ಜಾಲಿ ಅಂತ ಮಾಡ್ಕೊ ಹೋಗ್ರಿ. ರೇಸ್ಗೆ ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಮೇಡಮ್? ನಾವು ಏನ್ ಹೇಳ್ತೀನಿ ಅಂದ್ರೆ, ನೀವು ಫಸ್ಟ್ ಇಂಟರ್ವ್ಯೂ ಎತ್ತವಾಗ ನಿಮ್ಗೆ ಸ್ವಲ್ಪ ಜುಮ್ ಅಂತದೆ, ಹೆಂಗೆ ನಾವು ಮಾತಾಡೋದು, ಹೆಂಗೆ ಈ ಕ್ಯಾಮ್ರಾನ ಫೇಸ್ ಮಾಡಬೇಕು ಅಂತ. 2ನೇ ಸಲಕ್ಕೆ ನಿಮ್ಗೆ ಅನ್ಸೋದೇ ಇಲ್ಲ, ಕರೆಕ್ಟಾ? ಹಂಗೆ ಫಸ್ಟ್ನೇ ಸಲ ಒಂದ್ ಕಣ್ಣಲ್ಲ 101 ಕಣ್ಣಿಕೊಂಡು ರೇಸ್ ಸಕ್ಸಸ್ ಮಾಡ್ಬಿಟ್ಟೆ. ಇವಾಗ ಭಗವಂತ ನವನೇ ಜನ ಅವ್ರೆ ನಡೀತದ ಆರಾಮಾಗಿ. ಹೋದ್ಸಲಿ ಏನ್ ರೂಲ್ಸ್ ಐತೋ ಅದೇನೆ ಈ ಸಲ ಇನ್ನೊಂದು ಎಕ್ಸ್ಟ್ರಾ ಆಗ್ತೇನಿ ರೂಲ್ಸ್. ಏನಂತಂದ್ರೆ ಹೋದ್ಸಲಿ ಯಾರ್ ಬೇಕಾದ್ರೂ ವಿಡಿಯೋ ಮಾಡಕ್ ಬಿಟ್ಟಿದ್ರಿ, ಈ ಸಲ ಮೇಡಮ್ ಅದೊಂದು ಆಡ್ ಅಪ್ ಮಾಡ್ತಾ ಇದೀನಿ. ಏನಂತಂದ್ರೆ ನಮ್ಮ ಪರ್ಮಿಷನ್ ಇಲ್ದಿರ ವಿಡಿಯೋ ಮಾಡಂಗಿಲ್ಲ. ಯಾಕಂತಂದ್ರೆ ಹೋದ್ನೇ ಸಲ ನನ್ಗೆ ಗೊತ್ತಾಯ್ತು, ನಾವು ಮಾಡಿರೋ ಫಂಕ್ಷನ್ ಅಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ನಮ್ಮನೆ ನೆಗೆಟಿವ್ ಆಗಿ ತೋರಿಸೋದು ಎಷ್ಟ್ ಚೆನ್ನಾಗೈತಲ್ಲ ಇದು, ಅದಕ್ಕೆ ಕಾಪಿ ರೈಟ್ ಹಾಕ್ಸ್ತೀನಿ. ನಮ್ಮ ಪರ್ಮಿಷನ್ ಇಲ್ದಿರ ಒಂದು ವಿಡಿಯೋ ಅದು ಎಂತ ಚಾನಲ್ ಅನ್ನಾಗಲಿ ನಾವು ಪರ್ಮಿಷನ್ ಕೊಡ್ತೀರಿ. ಯಾಕಂದ್ರೆ ನಾವು DC ಪರ್ಮಿಷನ್ ತಕೊಂಡು ನಾವು ನಡೆಸೋದು. ನಮ್ಮ ಆಯೋಜಕರು ಪರ್ಮಿಷನ್ ಇಲ್ದಿರ ವಿಡಿಯೋ ಮಾಡಕ್ ಅವಕಾಶನೇ ಇಲ್ಲ. ಇದೆಯಾ? ಇಲ್ಲ ಮೇಡಮ್, ಇದಕ್ಕೆ ಅವಕಾಶ ಐತಲ್ಲ. ಈ ಕಾನೂನು ಈ ಸಲ ನಮ್ಮ ರೇಸಲ್ಲಿ ನಡೀತೈತೆ. ಎಷ್ಟು ಜನನ ಬರ್ಬೋದು, ನಮ್ಮ ಪರ್ಮಿಷನ್ ತಕೊಂಡು ಅವ್ರ ನಂಬರ್ ಅವ್ರ ಹೆಸರು ಹಾಕಿ ಅವ್ರಿಗೊಂದು ನಾವೇ ಕೊಡ್ತೀರಿ, ಏನು ID ಕಾರ್ಡ್ ಕೊಡ್ತೀರಿ. ನಮ್ದೇ ಖರ್ಚು, ರೂಪಾಯಿ ಕೊಡ್ಬೇಡ್ರಿ ಯಾರು. ಇವಾಗ ಬೇರೆಯವ್ರು ಏನ್ ಹೇಳ್ತಾರೆ,
ಅದಕ್ಕೆ ನಾ ಕಾಸು ಕೇಳ್ತಾರೆ. ನಮ್ದು ಏನಿಲ್ಲ, ನಾವೇ ಕೊಡ್ತೀರಿ ನಿಮ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್. ನಿಮ್ಗೆ ಊಟದಿಂದ ಹಿಡಿದು ನೀವು ಇರೋ ರೂಮ್ಗಳ ಸಮೇತವಾಗಿ ನಾನೇ ಮಾಡ್ಕೊಡ್ತೀನಿ. ಮೀಡಿಯಾದವ್ರಿಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಸ್ಯಾಟಲೈಟ್ ಮೀಡಿಯಾ ಇರ್ಬೋದು, ನಮ್ಮ ಪರ್ಮಿಷನ್ ತಗೊಂಡು ನಾವು ಹಾಕಿರೋ ಬ್ಯಾಡ್ಜ್ ಹಾಕೊಂಡು ವಿಡಿಯೋ ಎತ್ತಬೇಕು. ಆಮೇಲೆ ಫೋನುಗಳಾಗ ವಿಡಿಯೋ ಹಿಡ್ಕೊಂಡು ಅದನ್ನ ಕಟ್ ಮಾಡಿ ಹಾಕ್ಕೊಂಡು ಇದು ಮಾಡ್ರೂ ಕಾಪಿ ರೈಟ್ಸ್ ಐತೆ. ಅದಕ್ಕೆ ಯೋಚನೆ ಮಾಡಿ ರಿಪೋರ್ಟು ಅದು ಇದು ಅಂತ ಈ ನಡುವೆ ಎತ್ಕೊಂಡವ್ರೆ. ರಿಪೋರ್ಟ್ ಮಾಡೋದು ಹೆಂಗೆ, ರಿಪೋರ್ಟ್ ಯಾವ ಥರ ಮಾಡೋದು ಅಂತ ಐತೆ. ಇವಾಗ ನಾರ್ಮಲ್ ವ್ಯಕ್ತಿಯಿಂದ ಎತ್ಕೊಂಡು ಮಾತಾಡಿದ್ರೆ ಅದೇನು ಆಗಲ್ಲ. ಅದೇ ಒಬ್ಬ ಸೆಲೆಬ್ರಿಟಿ ಎತ್ಕೊಂಡು ಮಾತಾಡ್ಬೇಕಂದ್ರೆ ಅವ್ರ ಪರ್ಮಿಷನ್ ಇರಬೇಕು. ಇವಾಗ ಕೆಲವೊಂದು ನಾನು ಫೋಟೋಗಳು ಹಾಕೋದಿರ್ಬೋದು, ನನ್ನ ಹೆಸರು ಹಾಕೋದಿರ್ಬೋದು, ನನ್ನ ಕೇಳಿ ಏನು ಹಾಕಿರಿಲ್ಲ. ಇವಾಗ ಕೂಡ ನಾನು ರಿಪೋರ್ಟ್ ಕೆಲವೊಂದು ಮಾಡಿದ್ರೆ ಅವ್ರ ಚಾನಲ್ಗಳು ಹೋಗ್ತವೆ, ನನ್ನ ಚಾನಲ್ಲೇ ಇಲ್ಲ ಅಲ್ವಾ? ಅದಕ್ಕೆ ಇದು ಒಳ್ಳೆ ತಾನೆ ಮೇಡಮ್. ಯಾಕಂತಂದ್ರೆ ನಾವು ಆಯೋಜನೆ ಮಾಡಿ ಕಷ್ಟ ಸುಖಗಳು ನಿದ್ದಿಗಳಿಲ್ದಿರ ಮಾಡೋದು ಮೇಡಮ್. ಬಂದು ನೋಡ್ರಿ ಅದು ಕಷ್ಟ. ಇವರು ಖಾಲಿ ಒಂದು ವಿಡಿಯೋ 10 ಸೆಕೆಂಡ್ 20 ಸೆಕೆಂಡ್ ವಿಡಿಯೋನಾಗ ಮಾಡ್ಬಿಡ್ತಾರೆ ನಮ್ಮನ್ನೆಲ್ಲ. ಏನಿಲ್ಲ, ಕಾಪಿ ರೈಟ್ಸ್ ಒಂದೈತೆ, ಕಂಪ್ಲೇಂಟ್ ಅನ್ನೋದು ಒಂದೈತೆ. ಇದು 2ರಲ್ಲಿ ಮುಗಿಸ್ತೀನಿ ಅಷ್ಟೇ. ಜಾಣ್ಣಕ್ಕೆ ಮಾತು ಪೆಟ್ಟು, ದಡ್ನಕ್ಕೆ ದೊಣ್ಣೆ ಪೆಟ್ಟು.